take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. ಹಂಗೆ ಇದೆ, ಒಂಚೂರು ಚೇಂಜಸ್ ಆಗಿಲ್ಲ, ಏನಿಲ್ಲ. ನಾನು ಅದೇ ಕಂಪೇರ್ ನಾನು ಹೈಸ್ಕೂಲಲ್ಲಿ ಓದಿದೆ GJCಯಲ್ಲಿ. ಆ ಶಾಲೆಯಲ್ಲಿ ಓದಿದ್ರೆ ಆ ಶಾಲೆ ಹೆಂಗಿತ್ತು ಹಂಗಿಲ್ಲ, ವರ್ಷಕ್ಕೋಶ ಚೇಂಜ್ ಆಗ್ತಾನೆ ಇದೆ, ಡೆವಲಪ್ಮೆಂಟ್ ಆಗ್ತಾನೆ ಇದೆ. ಆದರೆ ನಮ್ಮ ಸ್ಕೂಲಲ್ಲಿ ಒಂಚೂರು ಡೆವಲಪ್ಮೆಂಟ್ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಇಲ್ಲಿ ಬರೀ ಮುಸ್ಲಿಮ್ಸ್ ಇದ್ದಾರಂತನೋ ಏನಂತನೋ ಗೊತ್ತಿಲ್ಲ. ಅದು ಬಿವಾ ಸಾಹೇಬ್ರೆ ಹೇಳಬೇಕು. ಎಲ್ಲ ಹಂಗೆ ಇದೆ, ಒಂಚೂರು ಚೇಂಜಸ್ ಆಗಿಲ್ಲ, ಏನಿಲ್ಲ. ನಾನು ಅದೇ ಕಂಪೇರ್ ನಾನು ಹೈಸ್ಕೂಲಲ್ಲಿ ಓದಿದೆ GJCಯಲ್ಲಿ. ಆ ಶಾಲೆಯಲ್ಲಿ ಓದಿದ್ರೆ ಆ ಶಾಲೆ ಹೆಂಗಿತ್ತು ಹಂಗಿಲ್ಲ, ವರ್ಷಕ್ಕೋಶ ಚೇಂಜ್ ಆಗ್ತಾನೆ ಇದೆ, ಡೆವಲಪ್ಮೆಂಟ್ ಆಗ್ತಾನೆ ಇದೆ. ಆದರೆ ನಮ್ಮ ಸ್ಕೂಲಲ್ಲಿ ಒಂಚೂರು ಡೆವಲಪ್ಮೆಂಟ್ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಇಲ್ಲಿ ಬರೀ ಮುಸ್ಲಿಮ್ಸ್ ಇದ್ದಾರಂತನೋ ಏನಂತನೋ ಗೊತ್ತಿಲ್ಲ. ಅದು ಬಿವಾ ಸಾಹೇಬ್ರೆ ಹೇಳಬೇಕು. ಕಡೆ ಹೋಗಿ ನೋಡಿದ್ರೆ ಮಕ್ಕಳು ಕೂತ್ಕೊಳಕ್ಕೆ ಬೆಂಚಸ್ ಇಲ್ಲ. 96 ವರ್ಷದಿಂದ ಹಿಂಗೆ ಐತೆ ಈ ಉರ್ದು ಸ್ಕೂಲು. ಯಾರು ಕಂಪ್ಲೇಂಟ್ ಕೊಟ್ಟರು BO ಅವ್ರಿಗೆ, ಇವಾಗವ್ರಿಗೆ 5-6 ಸತಿ ಕಂಪ್ಲೇಂಟ್ ಕೊಟ್ಟವ್ರೆ. ಆದರೂ ಸೌಲಭ್ಯ ಇಲ್ಲ, ಶೌಚಾಲಯ ಇಲ್ಲ, ಬೆಂಚಸ್ ಇಲ್ಲ, ಬೋರ್ಡ್ಸ್ ಇಲ್ಲ. ಆಮೇಲೆ ಎಲ್ಲ ಹೆಂಚ್ಲು ಎಲ್ಲ ಒಡೆದೈತೆ. ಅದ್ರ ಬಗ್ಗೆ 5-6 ಸತಿ ಕಂಪ್ಲೇಂಟ್ ಮಾಡಿದ್ರು ಯಾರು ರೆಸ್ಪಾನ್ಸ್ ತೊಗೊಳ್ತಿಲ್ಲ. ಟೀಚರ್ ಇದ್ದಾರೆ, ಅವರು ಬೇರೆ ಸ್ಕೂಲ್ ಕಂಬೈನ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಅಲ್ಲೂ ಹೋಗ್ತಾರೆ, ಇಲ್ಲೂ ಬರ್ತಾರೆ. ಉರ್ದು ಶಾಲೆ ಕಡೆ ಗಮನನೇ ಇಲ್ಲ ಜನಕ್ಕೆ. ಮತ್ತು ಮಳೆ ಬಂದರೆ ಯಾವ ರೀತಿ ಭಯಭೀತರಾಗಿ ಮಕ್ಕಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು ಎಲ್ಲ ಕೂತ್ಕೊಂತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಮಳೆ ಬಂದಾಗ ಅದೇ ಸರ್, ಎಲ್ಲ ಹೆಂಚ್ಲೆಲ್ಲ ಹೊಡೆದೈತೆ. ಯಾವಾಗ ಯಾವ ಮಕ್ಳ ಮೇಲೆ ಬೀಳ್ತೈತೆ ಗೊತ್ತಿಲ್ಲ. ಯಾವ್ದಾನ ಹೆಂಚ್ಲು ಬಿದ್ದಾಗ ಮಕ್ಳಿಗೆ ಏನಾನ ಅನಾಹುತ ಆದರೆ ಎಲ್ಲ ಜವಾಬ್ದಾರಿ ಇವರೇ ಇರ್ತಾರೆ. ಯಾಕಂದರೆ 5-6 ಸತಿ ಕಂಪ್ಲೇಂಟು ಮಾಡಿದ್ದೀವಿ, ಆದರೂ ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದರೆ ತಿಳ್ಕೊಳ್ಬೇಕು ನೀವು ಯಾವ ಪ್ರಕಾರ ನಮ್ಗೆ ಇದು ಮಾಡ್ತವ್ರಂತ. ಮತ್ತು ಊಟ ಕೂತಾಗ ಆಗಿರ್ಬೋದು, ಆ ರೀತಿ ನೀರು ತೊಳೆಯೋದಕ್ಕಾಗಿರ್ಬೋದು, ತಟ್ಟೆ ತೊಳೆಯೋಕ್ಕಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ನೀವು ಕಂಡಂಗೆ ಯಾವ ರೀತಿ ಇದೆ? ಶೌಚಾಲಯ ಇಲ್ಲ ಇಲ್ಲಿ. ಶೌಚಾಲಯ ಹಿಂದೆಗಡೆ ಇತ್ತು, ಹೊಡೆದ್ಬಿಟ್ಟವ್ರೆ. ನಾವು ಮಧುಗಿರಿಯಲ್ಲಿ ಇರೋದು, ಈ ಸ್ಕೂಲಲ್ಲಿ ಓದಿರೋದು. ಸ್ಕೂಲಲ್ಲಿ ಓದಿ ಈಗ ಜಾಮಿಯಾ ಮಸ್ಜಿದ್ ಗುರುಗಳವರು ಆಗಿದ್ದೀವಿ. ಯಾಕಂದರೆ ಈಗ ನಮ್ಮ ಮಕ್ಕಳು ನೋಡ್ತಾರೆ. ಈಗ ನನ್ನ ಮಗನೂ ಓದ್ತಾವನೆ, ತಿರ್ಗಾ ನನ್ನ ಮಗಳೂ ಓದ್ತಾಳೆ. ಈಗ ನಮ್ಮ ಮಗಳು ಓದಿ ಬೇರೆ ಸ್ಕೂಲ್ ಹೋಗಾರೆ. ಏನಕ್ಕೆ ಅಂದರೆ ಇಲ್ಲಿ ನಾವು ಮೊದಲಿಂದ ಓದಿರೋದು, ಈಗ ನನ್ನ ಮಕ್ಕಳು ಓದಬೇಕಂದ್ರೆ ಇಲ್ಲಿ ಸೌಲಭ್ಯಗಳಿಲ್ಲ, ಏನೂ ಇಲ್ಲ. ನಾವು ಮಧುಗಿರಿಯಲ್ಲಿ ಇರೋದು, ಈ ಸ್ಕೂಲಲ್ಲಿ ಓದಿರೋದು. ಸ್ಕೂಲಲ್ಲಿ ಓದಿ ಈಗ ಜಾಮಿಯಾ ಮಸ್ಜಿದ್ ಗುರುಗಳವರು ಆಗಿದ್ದೀವಿ. ಯಾಕಂದರೆ ಈಗ ನಮ್ಮ ಮಕ್ಕಳು ನೋಡ್ತಾರೆ. ಈಗ ನನ್ನ ಮಗನೂ ಓದ್ತಾವನೆ, ತಿರ್ಗಾ ನನ್ನ ಮಗಳೂ ಓದ್ತಾಳೆ. ಈಗ ನಮ್ಮ ಮಗಳು ಓದಿ ಬೇರೆ ಸ್ಕೂಲ್ ಹೋಗಾರೆ. ಏನಕ್ಕೆ ಅಂದರೆ ಇಲ್ಲಿ ನಾವು ಮೊದಲಿಂದ ಓದಿರೋದು, ಈಗ ನನ್ನ ಮಕ್ಕಳು ಓದಬೇಕಂದ್ರೆ ಇಲ್ಲಿ ಸೌಲಭ್ಯಗಳಿಲ್ಲ, ಏನೂ ಇಲ್ಲ. ಯಾಕಂದರೆ ಏನಾರ ಹೇಳಕ್ಕೆ ಹೋಗಿದ್ರೆ ಟೀಚರ್ಗಳೇನು ಯಾರೂ ತಲೆ ಕೆಡಿಸ್ಕೊಳ್ತಲ್ಲ. ಈಗ ಏನಾನ ಹೋಗಿದ್ರೆ ಅವ್ರು ಹೇಳ್ತಾರೆ ಎಲ್ಲ ನಾವೇ ದುಡ್ಡು ಹಾಕಿ ನಾವೇನು ಮಾಡ್ಕೊತಾ ಇದ್ವಿ ಅಂತವ್ರೆ. ಅದೇ ಗೌರ್ಮೆಂಟ್ ಕಡೆಯಿಂದ ಏನು ನಮಗೆ ಸೌಲಭ್ಯ ಮಾಡಿಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ವಿಚಾರ ಕೇಳಪಟ್ಟೆ, ಮಕ್ಕಳುಗಳು 5ನೇ ಕ್ಲಾಸ್ ತಗ ಮಾತ್ರ ಇಲ್ಲಿ ಓದ್ತಾ ಇದ್ದಾರೆ ಅಂತೆ, 4-5. ಅದಾದಮೇಲೆ 6ನೇ ಕ್ಲಾಸು, ಇಲ್ಲಿ 7ನೇ ಕ್ಲಾಸ್ ತಗೊಂಡು ಇದೆಯಂತೆ. 1ನೇ ಕ್ಲಾಸಿಂದ ಹೇಳ್ಕೊಂಡು 7ನೇ ಕ್ಲಾಸ್ವರೆಗೂ ಇದ್ದಾರೆ. ಈಗ ಮೊದಲಂತೂ ಸವಲತ್ತು ಇಲ್ಲ. ಮೊದಲೇ LKG UKG ಇಲ್ಲ. ಈಗ LKG UKG ಎಲ್ಲ ಉರ್ದು ಸ್ಕೂಲಲ್ಲಿ ಮಾಡೋರೆ. ಮೊದಲೇ ಇಂಗ್ಲೀಷ್ ಅಂಥವೆಲ್ಲ ಏನೂ ಇರಲಿಲ್ಲ. ಯಾವ ಸ್ಕೂಲಲ್ಲಿ ಎಲ್ಲ ಮಾಡೋರು ಟೀಚರ್ಸು ಕಮ್ಮಿ ಇದ್ದಾರೆ. ಈಗ ಹೋಸನ ಅಂದರೆ ಸ್ಟ್ರೆಂತೂ ಕಮ್ಮಿ ಆಗಿಬಿಟ್ಟೈತೆ. ಸ್ಟ್ರೆಂತು ಇಲ್ಲ ಮಕ್ಕಳಿಗೆ. ಮೊದಲೇ ಅಂದರೆ ನಾವು ಓದೋ ಟೈಮಿಗೆ ಏನೋ ಓದಬೇಕಂದ್ರೆ 5ನೇ ಕ್ಲಾಸಿಗೆ ಇಂಗ್ಲೀಷ್ ಬರ್ತಿತ್ತು. ಈಗ ಮೊನ್ನೆ